ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಫೋರ್ತ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾವ್ಯಾವ ಪ್ರಶ್ನೆಗಳು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ರೀತಿ ಫಾರ್ಮ್ಯಾಟ್ ನಲ್ಲಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ಬರೀ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ ಮತ್ತೆ ಅದಕ್ಕೆ ಏನ್ ರೂಲ್ಸ್ ಇರುತ್ತೆ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮೂಲಕ ಅವುಗಳಿಗೆ ಉತ್ತರ ಬರೆಯುವಂತಹ ಮೆಥಡ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ 10 ಮಾರ್ಕ್ಸಿನ ಸೆಕ್ಷನ್ ತಗೊಂಡಿದ್ದೀನಿ. 3 ರೀತಿ ಪ್ರಶ್ನೆ ಇದೆ. ಇದರಲ್ಲಿ 2 ಗ್ರಾಮರ್ ಕಂಪಲ್ಸರಿ ಬರುತ್ತೆ. ಪ್ರಿಸೈಸ್ ರೈಟಿಂಗ್ ಅಂದ್ರೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಶಾರ್ಟ್ ಆಗಿ ಆನ್ಸರ್ ಮಾಡೋದಿರುತ್ತೆ. ಈ ಶಾರ್ಟ್ ಆಗಿ ಮಾಡುವಂತ ಆನ್ಸರ್ಗೆ ನೀವು ತಿಳಿದಿದ್ದ ಉತ್ತರವನ್ನು ಬರೆದ್ರೆ ಕೊಡೋದಿಲ್ಲ. ಇದಕ್ಕೆ ಸ್ಟೆಪ್ಸ್ ಇದೆ, ಸೊ ಅವುಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಎರಡನೇದು ಲೆಟರ್ ರೈಟಿಂಗ್. ಆಫಿಷಿಯಲ್ ಲೆಟರ್ ಕೇಳ್ತಾರೆ, ಅಂದ್ರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಥವಾ ನಿಮ್ ಕಾಲೇಜಿಗೆ ಏನಾದ್ರೂ ಕಂಪ್ಲೇಂಟ್ ಬರೆಯೋದಕ್ಕೆ ಹೇಳಿರ್ತಾರೆ. ಸೊ ಕಂಪ್ಲೇಂಟ್ ಲೆಟರ್ ನ ನೋಡ್ಕೋಬೇಕು. ಕ್ಲೋಸ್ ಟೆಸ್ಟ್. ಸೊ ಟೋಟಲ್ 6 ಕ್ವಶನ್ ಇದೆ ಕ್ಲೋಸ್ ಟೆಸ್ಟ್. ಇವು 6 ಒಂದು ಕ್ವಶನ್ ಕೊಡ್ತಾರೆ 10 ಮಾರ್ಕ್ಸ್ ಗೆ. ಇದಕ್ಕೆ ಉತ್ತರ ಬರೆಯೋ ಹೇಳ್ಕೊಡುವಂತ ಗ್ರಾಮರ್ ಮೆಥಡ್ ಇಲ್ಲ. ಸೊ ಇದಕ್ಕೆ ಡೈರೆಕ್ಟ್ ಆಗಿ ಉತ್ತರವನ್ನೇ ನೀವು ಬೈಪಾಟ್ ಹೊಡಿಬೇಕಾಗುತ್ತೆ. 6 ಕ್ವಶನ್ ಇದೆ, ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಈ 3 10 ಮಾರ್ಕ್ಸ್ ಗೆ ಕೇಳುವಂತ ಗ್ರಾಮರ್ಸ್. ಇನ್ನು 5 ಮಾರ್ಕ್ಸ್ ಗೆ ಕೇಳುವಂತ ಗ್ರಾಮರ್ ಗಳನ್ನ ನೋಡೋಣ. ಸೊ 5 ಮಾರ್ಕ್ಸ್ ಗೆ ಫಸ್ಟ್ ಕ್ವಶನ್ ಇಮೇಲ್ ರೈಟಿಂಗ್ ಇರುತ್ತೆ. ಸೊ 5 ಮಾರ್ಕ್ಸ್ ಗೆ ಕೇಳುವಂತ ಫಸ್ಟ್ ಕ್ವಶನ್ ಇಮೇಲ್ ರೈಟಿಂಗ್. ಸೊ ಇದನ್ನ ಫಾರ್ಮ್ಯಾಟ್ ಯೂಸ್ ಮಾಡಿ ಇಮೇಲ್ ನ ರೆಡಿ ಮಾಡಬೇಕಾಗುತ್ತೆ. ಮೈನ್ಯೂಟ್ಸ್ ರೈಟಿಂಗ್ ಇರುತ್ತೆ, ಅಂದ್ರೆ ಮೀಟಿಂಗ್ ನಲ್ಲಿ ಡಿಸ್ಕಷನ್ ಯಾವ ರೀತಿ ಮಾಡಿರ್ತಾರೆ ಅದನ್ನ ಅಜೆಂಡಾ ಬರವಣಿಗೆ ಮೂಲಕ ಮೀಟಿಂಗ್ ನ ಅಜೆಂಡಾಗಳನ್ನ ಬರವಣಿಗೆಯಲ್ಲಿ ತೋರಿಸೋದಕ್ಕೆ ಮೈನ್ಯೂಟ್ಸ್ ರೈಟಿಂಗ್ ಅಂತ ಕರೀತಾರೆ. ಬ್ಲಾಗ್ ರೈಟಿಂಗ್, ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಟು ಇದ್ರ ಮೇಲೆ ಬ್ಲಾಗ್ ಬರಿ ಅಂತ ಹೇಳಿರ್ತಾರೆ. ಇನ್ನು ಥಿಯರಿ ಕ್ವಶನ್ ನೋಡ್ಕೊಂತೀವಿ ಗ್ರಾಮರ್ ನಲ್ಲಿ ಅಂತಂದ್ರೆ ಈ 5 ಪ್ರಶ್ನೆಗಳು ಉತ್ತರವನ್ನು ನೋಡ್ಕೋಬೇಕಾಗುತ್ತೆ. ಮೊದಲನೇದ್ದು ಟೆಕ್ನಿಕಲ್ ರೈಟಿಂಗ್ ಗೆ ಇರುವಂತಹ ಸ್ಟೆಪ್ಸ್ ನ ನೋಡಬೇಕು. ಕ್ಯಾಟಗರೀಸ್ ಅಥವಾ ಟೈಪ್ಸ್ ಆಫ್ ಬಿಸಿನೆಸ್ ರೈಟಿಂಗ್ ನೋಡ್ಕೋಬೇಕು. ಇಂಪಾರ್ಟೆನ್ಸ್ ಆಫ್ ಬಿಸಿನೆಸ್ ರೈಟಿಂಗ್ ನೋಡ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸಿನೆಸ್ ರೈಟಿಂಗ್ ನೋಡ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸಿನೆಸ್ ರೈಟಿಂಗ್, ಕ್ಯಾಟಗರೀಸ್ ಆಫ್ ಬಿಸಿನೆಸ್ ರೈಟಿಂಗ್ ನೋಡ್ಕೋಬೇಕು. ಸೊ ಇವು 5 ಥಿಯರಿ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇವು 3ರಲ್ಲಿ 2 ಪ್ರಶ್ನೆ ಬರುತ್ತೆ 5 ಮಾರ್ಕ್ಸ್ ಗೆ. ಸೊ ಈ ರೀತಿ ನಿಮ್ಮ ಗ್ರಾಮರ್ ಸೆಕ್ಷನ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ಫಾರ್ಮ್ಯಾಟ್ ಮತ್ತೆ ಕೀ ಆನ್ಸರ್ಸ್ ಇರುತ್ತೆ. ಅವುಗಳನ್ನು ಬಳಸಿ ಬರೆದ್ರೆ ಮಾತ್ರ ನಿಮಗೆ ಪೂರ್ತಿ ಉತ್ತರ ಸಿಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಇಂಟರ್ನೆಟ್ ನಲ್ಲಿರುವಂತಹ ಫಾರ್ಮ್ಯಾಟ್ಸ್ ನಿಮ್ಮ ಓನ್ ಥಾಟ್ಸ್ ನ ವಿಚಾರ ಮಾಡಿ ಬರೆದ್ರೆ ಮತ್ತೆ ಅವರು ಸಬ್ಜೆಕ್ಟ್ ನ ಫೇಲ್ ಮಾಡ್ತಾರೆ. ಸೊ ಇದಿಷ್ಟು ಗ್ರಾಮರ್ ನಲ್ಲಿ ಬರುವಂತಹ ಸೆಕ್ಷನ್. ಒಂದೊಂದೇ ಟಾಪಿಕ್ ಮೇಲೆ ಒಂದೊಂದೇ ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ. ಧನ್ಯವಾದಗಳು.